ಡಿಸ್ಟ್ರಿಕ್ಟ್ ವೈಸ್ ರಿಸಲ್ಟ್ PDF ಬಂದು ಪ್ರತಿಯೊಂದು ಡಿಸ್ಟ್ರಿಕ್ಟ್ ಬೆಂಗಳೂರು ನಗರ, ಬಿಜಾಪುರ ಎಲ್ಲಾ ಡಿಸ್ಟ್ರಿಕ್ಟ್ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಐತಿ. ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಐತಿ. ಹೋಗಿ ಜಾಯ್ನ್ ಆಗಿ ನೀವು ಕೂಡ ನಿಮ್ ಸ್ಕೋರ್ ಎಷ್ಟಾಗೈತೆ ಅಂತ ಚೆಕ್ ಮಾಡ್ಕೊರಿ. ಅದೇ ರೀತಿ ನಿಮ್ ಸ್ಕೋರ್ ಎಷ್ಟಾಗೈತಿ, ನೀವು ಸೇಫ್ ಜೋನ್ ಅಲ್ಲಿ ಇದ್ರಲ್ಲ ಅಂತ ಹೇಳಿ ನಿಮಗೆ ತಿಳಿಬೇಕಾಗಿತ್ತಪ್ಪ ಅಂದ್ರೆ ಕಮೆಂಟ್ ಮೂಲಕ ನಿಮ್ ಸ್ಕೋರ್ ಎಷ್ಟಾಗೈತೆ ಅಂತ ಕಮೆಂಟ್ ಮಾಡಿ. ನಾವು ನೆಕ್ಸ್ಟ್ ವಿಡಿಯೋ ಫಿಸಿಕಲ್ ಗೆ ಬರುತ್ತಾ ಇಲ್ಲ ಅಂತ ಹೇಳಿ ನಿಮಗೆ ತಿಳಿಸ್ಕೊಡ್ತೀವಿ. ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವ್ರ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, 4,000 ಸಿವಿಲ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಈಗ ಅಫಿಷಿಯಲ್ ಆಗಿ ರಿಸಲ್ಟ್ ಅನ್ನ ಪ್ರಕಟ ಮಾಡಿದ್ದಾರ. ಸ್ನೇಹಿತರೆ, ನೀವು ಪಾಸ್ ಆಗಿದ್ದೀರಾ ಇಲ್ವಂತ ಈಗಲೇ ಚೆಕ್ ಮಾಡಿಕೊಳ್ಳಿ. ಅದನ್ನ ಯಾವ ರೀತಿ ಚೆಕ್ ಮಾಡಿಕೊಳ್ಳೋದು, ಅದೇ ರೀತಿ ಈ ಲಿಸ್ಟ್ ಅಲ್ಲಿ ಇರೋದು ಎಲ್ಲರಿಗೂ ಕೂಡ ಏನಿದೆಯಲ್ಲ ಫಿಸಿಕಲ್ ಬರುತ್ತಾ ಇಲ್ಲ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ನೀವೇನಾದ್ರೂ ಪೊಲೀಸ್ ಕಾನ್ಸ್ಟೇಬಲ್, KSRP, DAR, ಸಿವಿಲ್ ಕಾನ್ಸ್ಟೇಬಲ್ ವಿವಿಧ ಹುದ್ದೆಗಳಿಗೆ ಸಂಬಂಧಿಸಿದಂತೆ ತಯಾರಿ ನಡೆಸಿದ್ರ ಈ ನೋಟ್ಸ್ ತುಂಬಾ ಉಪಯುಕ್ತ. ಹೌದು ಸ್ನೇಹಿತರೆ, ಅತ್ಯಂತ ಕಡಿಮೆ ಸಮಯದಲ್ಲಿ ಎಲ್ಲಾ ಸಿಲೆಬಸ್ ಅನ್ನ ಕವರ್ ಮಾಡಲು ಕ್ವಿಕ್ ರಿವಿಷನ್ ನೋಟ್ಸ್ ಆಗಿರ್ತವೆ. ಬುಲೆಟ್ ಪಾಯಿಂಟ್ಸ್ ಇರೋ ನೋಟ್ಸ್ ಅತ್ಯಂತ ಕಡಿಮೆ ಸಮಯದಲ್ಲಿ ಎಲ್ಲಾ ಸಿಲೆಬಸ್ ಅನ್ನ ಕವರ್ ಮಾಡಲು ಈ ನೋಟ್ಸ್ ಯೂಸ್ ಆಗ್ತಾವ. ಸ್ನೇಹಿತರೆ, ಈ ನೋಟ್ಸ್ ಅಲ್ಲಿ ನಿಮಗೆ ಪೊಲೀಸ್ ಸಿಲೆಬಸ್ ಪ್ರಕಾರ ಸಿಲೆಬಸ್ ನೋಟ್ಸ್, ಅದ್ರ ಜೊತೆಗೆ PC, PSI, SDA, FDA ಮತ್ತೆ ವಿಲೇಜ್ ಅಕೌಂಟ್ ಓಲ್ಡ್ ಕ್ವಶನ್ ಪೇಪರ್ ಕೂಡ ಉಚಿತವಾಗಿ ಕಳಿಸಲಾಗ್ತದ. ಇದರ ಜೊತೆಗೆ 6ನೇ ತರಗತಿಯಿಂದ 10ನೇ ತರಗತಿವರೆಗಿನ ಸಮಾಜ ವಿಜ್ಞಾನ ಮತ್ತು ವಿಜ್ಞಾನದ ಶಾರ್ಟ್ ನೋಟ್ಸ್, ಇದ್ರ ಜೊತೆಗೆ 1 ಇಯರ್ ಕರೆಂಟ್ ಅಫೇರ್ಸ್, ಇವೆಲ್ಲಾ ನೋಟ್ಸ್ ಸೇರಿ ಮೊದಲಿಗೆ ಬೆಲೆ ಬಂದು ಮೊದಲಿಗೆ 250 ರೂಪಾಯಿ ಇತ್ತು. ಈಗ ಎಲ್ಲಾ ಅಭ್ಯರ್ಥಿ ಬಡ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕಾಗಿ ನಮ್ಮ ಚಾನಲ್ ಅಲ್ಲಿ ನೋಡಿದ್ದೇನಾದ್ರೂ ಸ್ಕ್ರೀನ್ ಶಾಟ್ ಅನ್ನ ಕಳಿಸಿದ್ರಪ್ಪ ಅಂದ್ರ ಕೇವಲ 100 ರೂಪಾಯಿಗಾಗಿ ನಿಮಗೆ ಈ ಎಲ್ಲಾ ನೋಟ್ಸ್ ಗಳನ್ನ ಕಳಿಸಲಾಗ್ತದ. ಯಾರಿಗಾದ್ರೂ ನೋಟ್ಸ್ ಬೇಕಾಗಿತ್ತು ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ. ಇಂಪಾರ್ಟೆಂಟ್ ನೋಟ್ಸ್ ಇರ್ತಾವ, ಇಂಟ್ರೆಸ್ಟ್ ಕೊಟ್ಟು ಸರಿಯಾಗಿ ಸ್ಟಡಿ ಮಾಡ್ತೀನಿ ಅನ್ನೋರು ಮಾತ್ರ ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ. ಸ್ನೇಹಿತರೆ, ನೀವು ಇಲ್ಲಿ ನೋಟ್ಸ್ ನೋಡಬಹುದು. ಈ ರೀತಿ ನಿಮ್ದು ಭಾರತ ಸಂವಿಧಾನದ ಒಟ್ಟು ವಿಧಿಗಳು ಮತ್ತು ಅದರ ಭಾಗಗಳು ಮತ್ತು ಅದೇ ರೀತಿ ಆ ಕಾರ್ಯ ಏನ್ ಮಾಡ್ತದೆ ವಿಧಿ ಅಂತ ಕಂಪ್ಲೀಟ್ ಆಗಿ ಶಾರ್ಟ್ ನೋಟ್ಸ್ ಇದಾಗಿರ್ತದೆ. ಇದ್ರ ಜೊತೆಗೆ ಮತ್ತೆ ಡೀಟೇಲ್ ಆಗಿ ನಿಮಗೆ ಬುಲೆಟ್ ಪಾಯಿಂಟ್ ಇರೋ ನೋಟ್ಸ್ ಕೂಡ ಇಲ್ಲಿ ಇರ್ತದೆ. ಇಲ್ಲಿ ನೋಡ್ತಿರ್ಬೋದು ಪ್ರತಿಯೊಂದು ವಿಧಿಗೆ ಸಂಬಂಧಿಸಿದಂತೆ ಅದರ ಮಾಹಿತಿ ಕೂಡ ಇಲ್ಲಿ ಇರ್ತದೆ. ಇದು ಲಾಸ್ಟ್ ಮೂಮೆಂಟ್ ಅಲ್ಲಿ ಓದಕ್ಕೆ ಬಹಳ ಯೂಸ್ಫುಲ್ ನೋಟ್ಸ್ ಆಗಿರುತ್ತೆ. ಲಾಸ್ಟ್ ಟೈಮ್ ಎಕ್ಸಾಮ್ ದಲ್ಲಿ ಸಾಕಷ್ಟು ಪ್ರಶ್ನೆಗಳು ಈ PDF ಬಿತ್ತರ ಕೂಡ ಬಂದಿರ್ತಾವ. ಆಲ್ರೆಡಿ ನಮ್ಮ ನೋಟ್ಸ್ ಅನ್ನ ತೆಗೆದುಕೊಂಡು ಸಾಕಷ್ಟು ಅಭ್ಯರ್ಥಿಗಳು SSC, GD ಆಗಿರ್ಬೋದು, ಅದೇ ರೀತಿ RRB ಗ್ರೂಪ್ ಡಿ ಅಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಅಲ್ಲಿ ಸಾಕಷ್ಟು ಅಭ್ಯರ್ಥಿಗಳು ಈಗ ಆಲ್ರೆಡಿ ಎಕ್ಸಾಮ್ ಅನ್ನ ಕೂಡ ಕ್ರ್ಯಾಕ್ ಮಾಡಿರ್ತಾರೆ. ಸೊ ಅದಕ್ಕಾಗಿ ಇಂಟ್ರೆಸ್ಟ್ ಇದ್ದವರು ಮಾತ್ರ ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ಅನ್ನ ತೆಗೆದುಕೊಂಡು ಸ್ಟಡಿಯನ್ನ ಮಾಡಬಹುದು. ಸ್ನೇಹಿತರೆ, ಯಾರಿಗಾದ್ರೂ ಶಾರ್ಟ್ ನೋಟ್ಸ್ ಬೇಕಾಗಿತ್ತು ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ಅನ್ನ ಪಡೆದುಕೊಳ್ಳಬಹುದು. ಇಂಪಾರ್ಟೆಂಟ್ ನೋಟ್ಸ್ ಇರ್ತಾವು. ಸಾಕಷ್ಟು ಅಭ್ಯರ್ಥಿಗಳು ನಮ್ಮ ನೋಟ್ಸ್ ಅನ್ನ ತೆಗೆದುಕೊಂಡರು ಕೂಡ ಈ ಸಾರಿ ಎಕ್ಸಾಮ್ ಅಲ್ಲಿ ಸೆಲೆಕ್ಷನ್ ಆಗಿದ್ದಾರ. ಬನ್ನಿ ಸ್ನೇಹಿತರೆ, ಹಾಗಿದ್ರೆ ಟಾಪಿಕ್ ಗೆ ಬರೋದಾದ್ರೆ, ಸ್ನೇಹಿತರೆ, ಇಲಾಖೆದವರಿಗೆ ಕೇಂದ್ರ KA ಇಲಾಖೆದವರು ಅಫಿಷಿಯಲ್ ಆಗಿ ರ್ಯಾಂಕ್ ಲಿಸ್ಟ್ ಅನ್ನ ಬಿಟ್ಟಿದ್ದಾರೆ. ಪ್ರತಿ ಸಾರಿ ಕೂಡ ಪ್ರತಿಯೊಬ್ಬರದು ಕೂಡ ಸ್ಕೋರ್ ಲಿಸ್ಟ್ ಅನ್ನ ಬಿಡ್ತಾರೆ. ಬಟ್ ಇದು ರ್ಯಾಂಕ್ ವೈಸ್ ಏನ್ ಬಿಟ್ಟಿದಾರಪ್ಪ ಅಂದ್ರೆ ಇದು ಪಾಸ್ ಆದವ್ರದ ಲಿಸ್ಟ್ ಅನ್ನ ಮಾತ್ರ ಪ್ರಕಟ ಮಾಡಿದ್ದಾರೆ. ಇದೇನಿದೆ ಇದು ಲಿಸ್ಟ್ ಬಂದಿದ್ದು ಪಾಸ್ ಆದಾರೆ, ಎಕ್ಸಾಮ್ ಪಾಸ್ ಆದವ್ರದ್ದು ಮಾತ್ರ ಲಿಸ್ಟ್ ಅನ್ನ ಪ್ರಕಟ ಮಾಡಿರ್ತಾರೆ. ಇದು ಯಾವುದೇ ಕಾರಣಕ್ಕೂ ಫಿಸಿಕಲ್ ಲಿಸ್ಟ್ ಅಲ್ಲ. ಯಾವ ರೀತಿ ಪಾಸ್ ಆದಾರಪ್ಪ ಅಂದ್ರ ಇಲಾಖೆಯ ರೂಲ್ಸ್ ಪ್ರಕಾರ 30+ ಸ್ಕೋರ್ ಬಂದ್ರೆ ಮಾತ್ರ ಇಲ್ಲಿ ಪಾಸ್ ಆದಂಗ. ಏನು 30+ ಸ್ಕೋರ್ ಯಾರ್ಯಾರ್ದೆಲ್ಲ ಆಗಿದೆ ನೋಡ್ರಿ, ಆ ಹಂತ ಅಭ್ಯರ್ಥಿಗಳಿಗೆ ಸಂಬಂಧಿಸಿದಂತೆ ಈಗ ಲಿಸ್ಟ್ ಅನ್ನ ಬಿಟ್ಟಿರ್ತಾರೆ. ಇಲ್ಲಿ ನೋಡ್ತಿರ್ಬೋದು ನೀವು, ಯಾವುದೇ ಒಂದು ಕೆಟಗರಿಗೆ ಸಂಬಂಧಿಸಿದಂತೆ ಇರ್ಲಿ, ಇಲ್ಲಿ 30+ ಸ್ಕೋರ್ ಇದ್ದಾರ ಅಭ್ಯರ್ಥಿಗಳದ್ದು ಲಿಸ್ಟ್ ಅನ್ನ ಪ್ರಕಟ ಮಾಡಿರ್ತಾರ. ಸ್ನೇಹಿತರೆ, ಈ ಲಿಸ್ಟ್ ಅಲ್ಲಿ ನಿಮ್ದು ಕೂಡ 30 ಅಥವಾ 30+ ಆಗಿದ್ರು ಕೂಡ ನಿಮ್ದು ಏನಾದ್ರು ಹೆಸರು ಬಂದಿರ್ಲಪ್ಪ ಅಂದ್ರ ನೀವು ಅಬ್ಜೆಕ್ಷನ್ ನ ಹಾಕ್ಬೋದಾಗಿರ್ತದ. ಯಾಕಪ್ಪ ಅಂದ್ರ ಈ ಸಾರಿ ಇಲ್ಲಿ ಪೋಸ್ಟ್ ಕೂಡ ಜಾಸ್ತಿ ಅದಾವು. 2ನೇ ಲಿಸ್ಟ್ 3ನೇ ಲಿಸ್ಟ್ ಫಿಸಿಕಲ್ ಗೆ ಬರುವ ಸಾಧ್ಯತೆ ಇರುತ್ತೆ. ಸೊ ಅದಕ್ಕಾಗಿ ನಿಮ್ದು ಏನಾದ್ರು 30+ ಸ್ಕೋರ್ ಏನಾದ್ರು ಆಗಿತ್ತಂದ್ರ ಪ್ರತಿಯೊಬ್ರು ಕೂಡ ನೀವು ಇದಕ್ಕೆ ಅಬ್ಜೆಕ್ಷನ್ ನ ಹಾಕಿ ನೀವು ಕೂಡ ಈ ಲಿಸ್ಟ್ ಅಲ್ಲಿ ನಿಮ್ಮ ಹೆಸರು ಬರೋ ಹಾಗೆ ಮಾಡ್ಕೋಬಹುದು. ಸಾಕಷ್ಟು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದಿಷ್ಟು ಅಭ್ಯರ್ಥಿಗಳು ಅಂದ್ರ ಒಂದಿಷ್ಟು ಚಾನಲ್ ದಾಗ ಏನ್ ಮಾಡಕತ್ತಾರಪ್ಪ ಅಂದ್ರ ಇದೇ ಫಿಸಿಕಲ್ ಲಿಸ್ಟ್ ಅಂತೇಳಿ ಬಿಟ್ಟಾರ ಅಂತ ಹೇಳಿ ಹೇಳಕತ್ತಾರ. ಸ್ನೇಹಿತರೆ, ಇದು ಯಾವುದೇ ಕಾರಣಕ್ಕೂ ನಿಮ್ದು ಫಿಸಿಕಲ್ದು ಲಿಸ್ಟ್ ಅಲ್ಲ. ಇದು ನಿಮಗ ನೆನಪಿರಲಿ, ಇದು ಕೇವಲ ನಿಮ್ದು ಪಾಸ್ ಆದವರ ಲಿಸ್ಟ್ ಆಗಿರ್ತದ. ಇಲ್ಲಿ ನೋಡ್ತಿರ್ಬೋದು ನೀವು, ಗದಗಲ್ಲಿ ಎಷ್ಟು ಪೋಸ್ಟ್ ಅದಾವ ಲೆಕ್ಕ ಹಾಕೋರಿ. ಒಂದ 30ರಿಂದ 40 ಪೋಸ್ಟ್ ಇರ್ಬೋದು. 30ರಿಂದ 40 40 ಹಿಡ್ಕೋರಿ. 40 × 5 ಎಷ್ಟು ಬರ್ಬೇಕು ಇಲ್ಲಿ ಪೋಸ್ಟ್? ಹಂಗಂದ್ರೆ ನಿಮ್ ಫಿಸಿಕಲ್ ಇತ್ತಂದ್ರೆ 200 ಲಾಸ್ಟ್ ಬರ್ಬೇಕ್ರಿ. ಬಟ್ ಇದು ಸ್ಕೋರ್ ಲಿಸ್ಟ್ ಆಗಿರ್ತದ. ಅಂದ್ರ ಪಾಸ್ ಆದವ್ರದ್ದು ಸ್ಕೋರ್ ಲಿಸ್ಟ್. ಇದು ಯಾವುದೇ ಕಾರಣಕ್ಕೂ ಫಿಸಿಕಲ್ ಲಿಸ್ಟ್ ಅಲ್ಲ. ಇದು ಮೊದಲು ನಿಮ್ ತಲೆಯಾಗಿಂತ್ರ ತೆಗೆದು ಹಾಕ್ರಿ. ಹಾಗಿದ್ರೆ ಫಿಸಿಕಲ್ ಗೆ ನಾವು ಆಯ್ಕೆ ಆಗ್ಬೇಕಂದ್ರೆ ಸ್ಕೋರ್ ಎಷ್ಟು ಇರಬೇಕು? ಸ್ನೇಹಿತರೆ, ಈ ಲಿಸ್ಟ್ ಅಲ್ಲಿ ಏನ್ ಬಂದಿರಲ್ಲ, ಪ್ರತಿಯೊಬ್ಬರು ಕೂಡ ನೀವು ಪ್ರಾಕ್ಟೀಸ್ ಅನ್ನ ಸ್ಟಾರ್ಟ್ ಮಾಡ್ರಿ. ಯಾಕಪ್ಪ ಅಂದ್ರ ಇದ್ರಲ್ಲಿರೋರ್ದು ಒಂದ 80% ಜನದ ಏನೈತಿಲ್ಲ ಫಿಸಿಕಲ್ ಬರುತ್ತಾ. ಮಾಜಿ ಸೈನಿಕ ಅಭ್ಯರ್ಥಿಗಳು ಎಷ್ಟಿದ್ರಿ ಮತ್ತೆ ಸೇವಾನಿರತ ಅಭ್ಯರ್ಥಿಗಳು ಎಷ್ಟಿದ್ರಿ ಒಟ್ಟರು ಕೂಡ ಪ್ರಾಕ್ಟೀಸ್ ಅನ್ನ ಮಾಡ್ರಿ. ಉಳಿದ ಅಭ್ಯರ್ಥಿಗಳು ಈ ಲಿಸ್ಟ್ ನಾಗ ಇದ್ದವರು ಒಂದ್ 80% ಜನ ಪ್ರಾಕ್ಟೀಸ್ ಅನ್ನ ಸ್ಟಾರ್ಟ್ ಮಾಡ್ರಿ. ಇಲ್ಲ ನಮ್ದು ಇನ್ನ ಎಕ್ಸಾಮ್ ಐತಿ, ಎಕ್ಸಾಮ್ ಮುಗಿದ್ಮೇಲೆ ಮಾಡ್ತೀನಿ ಅಂದ್ರ ಇಲ್ಲಿ ಏನಿದಿಲ್ಲ 30
45 ವರೆಗೂ ಅಥವಾ 45 ವರೆಗೂ ಕೂಡ ನಿಮ್ದು ಏನಾದ್ರು ಸ್ಕೋರ್ ಇತ್ತಪ್ಪ ಅಂದ್ರ ಒಂದ್ ಸ್ವಲ್ಪ ಏನೋ ಒಂದ್ ಆಸೆ ಇರ್ಬೋದು ಅಂತಂದ್ರ ಒಂದಿಷ್ಟ್ ಜನಕ್ಕೆ ಸಿಗುತ್ತೆ, ಒಂದಿಷ್ಟ್ ಜನಕ್ಕೆ ಸಿಗಲ್ಲ. 45 ಪ್ಲಸ್ ಏನ್ ಸ್ಕೋರ್ ಅದಾವಲ್ಲ ಪ್ರತಿಯೊಬ್ಬರಿಗೂ ಕೂಡ ನಿಮ್ಗೆ ಫಿಸಿಕಲ್ ಗೆ ಈ ಸಾರಿ ಬರುತ್ತಾ. ಇದು ಒಂದ್ ಸ್ವಲ್ಪ ಕೆಟಗರಿ ವೈಸ್ ಮತ್ತೆ ಮೀಸಲಾತಿಗಳ ಅನುಸಾರವಾಗಿ ಸ್ವಲ್ಪ ವೇರಿಯೇಷನ್ ಆಗ್ಬೋದು. ಯಾಕಂದ್ರೆ ಒಂದ್ 2 ರಿಂದ 3 ಮಾರ್ಕ್ಸ್ ವೇರಿಯೇಷನ್ ಕೂಡ ಆಗ್ತಿರ್ತದ. ಸ್ವಲ್ಪ ಈ ಸಾರಿ ಕಟಾಪ್ ತುಂಬಾ ಕಡಿಮೆ ನಿಂತದ ಅಂತಾನೆ ಹೇಳ್ಬೋದು. ಅಂದ್ರೆ ಕಟಾಪ್ ಈ ಸಾರಿ ಕಡಿಮೆ ನಿಲ್ಲುತ್ತಾ, ಕಡಿಮೆ ನಿಂತಿಲ್ಲ, ನಿಲ್ಲುತ್ತೆ. ಯಾಕಪ್ಪ ಅಂದ್ರೆ ಇಲ್ಲಿ ನೋಡ್ರಿ ಹಾಯೆಸ್ಟ್ 69 ರೀ. ಈ ಗದಗ ಜಿಲ್ಲೆಯಲ್ಲಿ 69 ಹಾಯೆಸ್ಟ್ ನೋಡ್ರಿ. ಇಲ್ಲಿ ಜಾಸ್ತಿ ಜನ ಓಕೆ ಇಲ್ಲಿ 50 ಮೇಲೆ ತಗೊಂಡ್ರ ಅಷ್ಟ ನಾವು ಕನ್ಸಿಡರ್ ಮಾಡ್ಕೊಂಡು ಇವಾಗ ಓಕೆ 50 ಮೇಲೆ ತಗೊಂಡಾರ ಎಷ್ಟು ಜನ ಅದಾರಪ್ಪ ಅಂದ್ರ ಕೇವಲ ಎಷ್ಟು ಜನ 167 ಜನ. ಗದಗ ಜಿಲ್ಲೆ ಒಳಗ 167 ಜನ ಮಾತ್ರ 50ಕ್ಕಿಂತ ಹೆಚ್ಚಿನ ಸ್ಕೋರ್ ಅನ್ನ ಮಾಡ್ಯಾರ. ಸೊ ಅದಕ್ಕಾಗಿ ಕಟಾಪ್ ತುಂಬಾ ಕಡಿಮೆ ನಿಲ್ತಾ. UN PDF ಅದಲ್ಲ, ಪ್ರತಿಯೊಂದು PDF ರಿಸಲ್ಟ್ ಡಿಸ್ಟ್ರಿಕ್ಟ್ ವೈಸ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಹಾಕಲಾಗಿದೆ. ನಮ್ಮ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಐತಿ, ಹೋಗಿ ಜಾಯ್ನ್ ಆಗಿ ನೀವು ಕೂಡ ರಿಸಲ್ಟ್ ಅನ್ನ ಚೆಕ್ ಮಾಡ್ಕೋಬಹುದು. ಸ್ನೇಹಿತರೆ, ರಿಸಲ್ಟ್ ಅನ್ನ ಚೆಕ್ ಮಾಡ್ಕೊಂಡ್ಮೇಲೆ ನಿಮ್ಮ ಸ್ಕೋರ್ ಎಷ್ಟಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಪ್ರತಿಯೊಂದು ಡಿಸ್ಟ್ರಿಕ್ಟ್ ಗೆ ಸಂಬಂಧಿಸಿದಂತೆ ಇದು ಕೇವಲ ಸ್ಕೋರ್ ಲಿಸ್ಟ್ ಆಗಿರ್ತದ, ನಾಟ್ ಫಿಸಿಕಲ್ ಲಿಸ್ಟ್. ಫಿಸಿಕಲ್ ಲಿಸ್ಟ್ ಬಿಟ್ಟ ತಕ್ಷಣ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಅದನ್ನು ಕೂಡ ನಿಮಗೆ ಹಾಕ್ತಿವಿ. ಸ್ನೇಹಿತರೆ, ಇದಕ್ಕೆ ಸಂಬಂಧಿಸಿದಂತೆ ಏನೇ ಡೌಟ್ ಇದ್ರು ಕಮೆಂಟ್ ಮೂಲಕ ತಿಳಿಸಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.